PM ಮೋದಿಜಿ ಅವರು ನೀವು ಗೋಲ್ಡ್ ನ ಬೈ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಲಾಸ್ಟ್ ಇಯರ್ ಇಂಡಿಯನ್ಸ್ 700 ಟನ್ ಗೋಲ್ಡ್ ನ ಪರ್ಚೇಸ್ ಮಾಡಿದ್ರು. ಆದ್ರೆ ಅದರಲ್ಲಿ ಬರೀ 1.5 ಟನ್ ಗೋಲ್ಡ್ ಮಾತ್ರ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗಿತ್ತು. ಅಂದ್ರೆ 99.98% ಅಷ್ಟು ಗೋಲ್ಡ್ ನ ನಾವು ಇಂಪೋರ್ಟ್ ಮಾಡಿದ್ವಿ, ಅದು ಕೂಡ ಡಾಲರ್ ನ ಪೇ ಮಾಡಿ. ಇದರಿಂದ ನಮ್ಮ ಫಾರೆಕ್ಸ್ ರಿಸರ್ವ್ ಕೂಡ ತುಂಬಾನೇ ಕಮ್ಮಿ ಆಗುತ್ತೆ. ಆಸ್ ಪರ್ ಲೇಟೆಸ್ಟ್ RBI ರಿಪೋರ್ಟ್ ಪ್ರಕಾರ ಕರೆಂಟ್ಲಿ ನಮ್ಮ ಹತ್ರ $690 ಬಿಲಿಯನ್ ಫಾರೆಕ್ಸ್ ರಿಸರ್ವ್ಸ್ ಇದೆ. ಇದು ಜಸ್ಟ್ 2 ತಿಂಗಳಲ್ಲೇ $38 ಬಿಲಿಯನ್ ಡ್ರಾಪ್ ಆಗಿದೆ ಬಿಕಾಸ್ ಆಫ್ US ಇಸ್ರೇಲ್ ಇರಾನ್ ವಾರ್ ಇಂದ. ಇದೇ ತರ ವಾರು ಕಂಟಿನ್ಯೂ ಆಗ್ತಾ ಇದ್ರೆ ನೆಕ್ಸ್ಟ್ 11 ತಿಂಗಳೊಳಗಡೆನೆ ಇಂಡಿಯಾದ ಫಾರೆಕ್ಸ್ ರಿಸರ್ವ್ ಕಂಪ್ಲೀಟ್ಲಿ ಮುಗ್ದೋಗ್ಬಿಡುತ್ತೆ. ಇದರಿಂದನೇ ಮೋದಿಜಿ ಅವರು ನಿಮ್ಗೆ ಗೋಲ್ಡ್ ನ ಪರ್ಚೇಸ್ ಮಾಡಬೇಡಿ, ಫಾರಿನ್ ಟ್ರಿಪ್ಸ್ ಗೆ ಹೋಗ್ಬೇಡಿ, ಮತ್ತೆ ಪೆಟ್ರೋಲ್ ಡೀಸೆಲ್ ನ ಕಮ್ಮಿಲಿ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್ ಆಗಿ ಪ್ರೈಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ.